ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ಮಂಜುನಾಥ್ ಚಂದ್ರ. ಪ್ರತಿನಿತ್ಯ ಹಾಗೆ ಒಂದೊಂದು ಸ್ಟೋರಿ ತರೋ ರೀತಿಯಲ್ಲಿ ಇವತ್ತು ಕೂಡ ಒಂದು ಸ್ಟೋರಿಯನ್ನು ತರ್ತಾ ಇದ್ದೀನಿ. ಅದು ಏನಪ್ಪಾ ಅಂತಂದ್ರೆ, ಕೇವಲ 3 ನಿಮಿಷ 30 ಸೆಕೆಂಡ್ಗಳಲ್ಲಿ 80 ಲಕ್ಷ ರೂಪಾಯಿನ ರಾಬರಿ ಮಾಡಿದ್ದಾರೆ. ಹೌದು, ನಾನು ಹೇಳ್ತಾ ಇರೋದು ನಿಜಕ್ಕೂ ಕೂಡ. ಕೇವಲ 3 ನಿಮಿಷದಲ್ಲಿ ಆತನನ್ನ ಒಂದು ಕಡೆಯಿಂದ ಕರ್ಕೊಂಡ್ ಬರ್ತಾರೆ. ನಿನಗೆ ನಾನು ಗೋಲ್ಡ್ ಬಿಸ್ಕೆಟ್ ಅನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿಂದ ಒಂದು ಸಬ್ ರಿಜಿಸ್ಟರ್ ಆಫೀಸ್ ಹತ್ರ ಕರ್ಕೊಂಡು ಹೋಗ್ತಾರೆ. ಬೆಳಗಿನ ಜಾವ ಅಂದ್ರೆ ಸುಮಾರು 11 ಗಂಟೆಯಿಂದ 12:30 ಒಳಗಡೆ ಈ ಒಂದು ಘಟನೆ ನಡೆಯುತ್ತೆ. ಕೇವಲ 3 ನಿಮಿಷ 30 ಸೆಕೆಂಡ್ ಅಲ್ಲಿ ಆತನಿಗೆ ಲಾಂಗು ಮಚ್ಚುಗಳಲ್ಲಿ ಬೀಸಿ ಆತನ ಹತ್ರ ಇರ್ತಕ್ಕಂಥ 80 ಲಕ್ಷ ರೂಪಾಯಿಯನ್ನ ತಗೊಂಡು ಹೋಗ್ತಾರೆ. ಹೌದು, ನಾನು ಹೇಳ್ತಾ ಇರೋ ಸ್ಟೋರಿ ಇದೇ ಬೆಂಗಳೂರಿನ ಸಿಟಿಯಲ್ಲಿ ಇರ್ತಕ್ಕಂಥ ಬಸವೇಶ್ವರ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಅಂದ್ರೆ ಈ ವ್ಯಕ್ತಿ ಏನಿದ್ದಾನೆ ಸಾಕೇತ್ ಅಂತ ಹೇಳಿ, ಈತ ಮೂಲತಃ KGF ರಾಬರ್ಟ್ಸನ್ ಪೇಟೆಯವನು. ಈತ ಬೆಂಗಳೂರಿಗೆ ಆಗಾಗ ಬಂದು ತನ್ನ ತಂದೆಯ ಬಿಸ್ನೆಸ್ ಜೊತೆಗೆ ಈತ ಒಂದು ಹೆಲ್ಪ್ ಅನ್ನ ಮಾಡ್ಕೊಂಡಿರ್ತಾನೆ. ಅಂದ್ರೆ ಗೋಲ್ಡ್ ಅನ್ನ ಕರಗಿಸಿ ಒಂದು ಚಿನ್ನ ಒಡವೆಯನ್ನ ಮಾಡೋ ರೀತಿಯಲ್ಲಿ ಈತ ಬೆಂಗಳೂರಿಗೆ ಬಂದು ತಗೊಂಡು ಹೋಗಿ KGF ನಲ್ಲಿ ಒಂದು ಬಿಸ್ನೆಸ್ ಅನ್ನ ಮಾಡ್ತಾರೆ. ಜೊತೆಗೆ ಪಾನ್ ಬ್ರೋಕರ್ಸ್ ಅಂದ್ರೆ ಅಡವಿಯನ್ನ ಇಟ್ಟು ದುಡ್ಡನ್ನ ಕೊಡುವಂತ ರೀತಿಯಲ್ಲಿ ಈತ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಾರೆ, ತಂದೆ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಸಾಕೇತ್ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನೆ, ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಗೆ ಬಂದು ಒಬ್ಬ ವ್ಯಕ್ತಿಯನ್ನ ಪರಿಚಯ ಮಾಡ್ಕೊಂತಾರೆ. ಅವರೇ ಇಮ್ರಾನ್ ಪಾಷಾ ಅಂತ ಹೇಳಿ. ಆ ವ್ಯಕ್ತಿಯನ್ನ ಪರಿಚಯ ಮಾಡ್ಕೊಂಡು ಆತನ ಜೊತೆಗೆ ಒಂದು ಸ್ನೇಹ ಸಂಬಂಧನ ಬೆಳೆಸ್ತಾರೆ. ಇಮ್ರಾನ್ ಪಾಷಾನ ಅಳಿಯ ದುಬೈಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಆ ಮೇನ್ ಆರೋಪಿ A1 ಆರೋಪಿ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಈ ಕೇಸ್ ಸಂಬಂಧಪಟ್ಟ ಹಾಗೆ A1 ಆರೋಪಿ ಏನಿದ್ದಾನೆ ಈತ ಏನೊಂದು ದುಬೈಗೆ ಹೋಗ್ತಾ ಇರ್ತಾನೆ, ಬರ್ತಾ ಇರ್ತಾನೆ. ಈತನ ಬಳಿ ಕೇಳು, ನನ್ನ ಅಳಿಯ ನಿನ್ಗೆ ಕಡಿಮೆ ಬೆಲೆಯಲ್ಲಿ ಒಂದು ದುಡ್ಡನ್ನ ಕೊಡ್ತಾನೆ. ಆತನ ಹೆಸರು ಕೂಡ ಮೊಹಮ್ಮದ್ ಅಂತ ಹೇಳಿ. ಈತ ಏನ್ ಮಾಡ್ತಾನೆ, ನಾನು ಪರಿಚಯ ಬೆಳೆಸ್ಕೊಂತಾನೆ. ಅಂದ್ರೆ ಈ ಸಾಕೇತ್ ಜೊತೆಗೆ ಪರಿಚಯನ ಬೆಳೆಸ್ಕೊಂತಾನೆ. ಅದಾದ ನಂತರ ನನ್ನ ಹತ್ರ ಸುಮಾರು 1.5 kg ಅಷ್ಟು ಗೋಲ್ಡ್ ಇದೆ, ನೀನು 1 ಕೋಟಿ ಅರೇಂಜ್ಮೆಂಟ್ ಮಾಡು, ನಾನು ನಿನಗೆ 1.5 kg ಗೋಲ್ಡ್ ಅನ್ನ ಕೊಡ್ತೀನಿ ಅಂತ ಹೇಳ್ತಾನೆ ಸಾಕೇತ್ಗೆ. ಇದನ್ನ ಸಾಕೇತ್ ತನ್ನ ತಂದೆ ಹತ್ರ ಕೂಡ ಡಿಸ್ಕಸ್ ಅನ್ನ ಮಾಡ್ತಾರೆ. ಅಂದ್ರೆ ಅವ್ರ ತಂದೆ ಹೆಸರು ರಾಮ್ ಜೈನ್ ಅಂತ ಹೇಳಿ, ಅವ್ರ ಹತ್ರ ಸಹ ಡಿಸ್ಕಸ್ ಅನ್ನ ಮಾಡ್ತಾನೆ. ಡಿಸ್ಕಸ್ ಮಾಡಾದ್ಮೇಲೆ ತನ್ನ ಅಕ್ಕನ ಮದುವೆಗೆ ಕೂಡಿಟ್ಟ, ಅಂದ್ರೆ ಸಾಕೇತನ ಅಕ್ಕನ ಮದುವೆಗೆ ಕೂಡಿಟ್ಟಂತಹ ಸುಮಾರು 10 ಲಕ್ಷ ರೂಪಾಯಿ ಹಣವನ್ನ ತಂದೆ ಮಗನಿಗೆ ಕೊಡ್ತಾರೆ. ಅದರ ಜೊತೆಗೆ ಮಗನು ಸುಮಾರು ವರ್ಷಗಳಿಂದ ಇದೇ ಬಿಸ್ನೆಸ್ ಅನ್ನ ಮಾಡ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆಗೆ ಒಂದು ಕಾಂಟ್ಯಾಕ್ಟ್ ಅನ್ನ ಬೆಳೆಸಿರ್ತಾರೆ. ಆ ಸುತ್ತಮುತ್ತ ಅವ್ರ ಹತ್ರ ಎಲ್ಲರೂ ಸಹ 40 ರಿಂದ 50 ಲಕ್ಷ ರೂಪಾಯಿನ ಸಾಲವನ್ನ ಮಾಡ್ತಾನೆ. ಜೊತೆಗೆ ಕೆಲವು ಒಡವೆಗಳನ್ನ ಈತನೇ ಸಹ ಒಂದು ಒಡವೆಗಳನ್ನ ಇಟ್ಟು ಒಂದು ದುಡ್ಡನ್ನ ಕೂಡ ಗ್ಯಾದರ್ ಮಾಡಿ ಸುಮಾರು 80 ಲಕ್ಷ ರೂಪಾಯಿನ ಕೊಡಿಸ್ತಾನೆ. ಅದೆಲ್ಲವನ್ನ ಕೊಡಿಸಾದ ನಂತರ ಈ ಆರೋಪಿ A1 ಆರೋಪಿ ಏನ್ ಮೊಹಮ್ಮದ್ ಇದ್ದಾರೆ ಆತನಿಗೆ ಕಾಲ್ ಅನ್ನ ಮಾಡ್ತಾನೆ. ಕಾಲ್ ಅನ್ನ ಮಾಡಿ ನಾನು ಎಲ್ಲಿಗೆ ಬರಬೇಕು, ನನ್ನ ಹತ್ರ ಹಣ ರೆಡಿ ಇದೆ ಅಂತ ಹೇಳ್ತಾನೆ. ಅದಾದ ನಂತರ ಅಂದ್ರೆ ಸೋಮವಾರ ಮಧ್ಯಾಹ್ನ ಸುಮಾರು 11 ಗಂಟೆಗೆ ಆರೋಪಿ A1 ಆರೋಪಿ ಆದಂತ ಮೊಹಮ್ಮದ್ ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಹತ್ರ ಬಾ ಅಂತ ಹೇಳ್ತಾನೆ. ಅದಾದ ನಂತರ ಸಾಕೇತ್ ನೇರವಾಗಿ ಬಸ್ ನಲ್ಲಿ ಒಂದು ರಾಜಾಜಿನಗರ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾನೆ. ಅದಾದ್ಮೇಲೆ ಮೆಟ್ರೋ ಸ್ಟೇಷನ್ ಹತ್ರ ಒಂದು ಟಾಟಾ ಕಂಪನಿಯ ಒಂದು ಕಾರ್ ಬರುತ್ತೆ. ಆ ಕಾರ್ ಬಂದಾದ್ಮೇಲೆ ಕಾರಲ್ಲಿ ಹತ್ಕೊಂತಾನೆ. ಅದರಲ್ಲಿ A1 ಆರೋಪಿ ಮೊಹಮ್ಮದ್ ಅಂದ್ರೆ ಈತ ಯಾರು ದುಬೈಯಿಂದ ಕಡಿಮೆ ಬೆಲೆಗೆ ನಾನು ಚಿನ್ನವನ್ನು ತರಿಸ್ಕೊಡ್ತೀನಿ, ನಾನು ಈ ರೀತಿಯಾಗಿ ಬಿಸ್ನೆಸ್ ಅನ್ನ ಮಾಡ್ತೀನಿ ಅಂತ ಹೇಳಿದ್ರೆ ಆತನ ಜೊತೆಗೆ ಇನ್ನ ಒಂದಿಬ್ರು ಹುಡುಗರು ಇರ್ತಾರೆ. ಈತ ನೇರವಾಗಿ ಕಾರನ್ನ ಹತ್ತಿದ್ದಾನೆ. ಹತ್ತದ ಬಳಿಕ ಬಸವೇಶ್ವರ ನಗರ ಸಬ್ ರಿಜಿಸ್ಟರ್ ಆಫೀಸ್ ರಸ್ತೆಯಲ್ಲಿ, ಅಂದ್ರೆ ಹಳೆಯ ಸಬ್ ರಿಜಿಸ್ಟರ್ ಆಫೀಸ್ ಏನ್ ಆದರ್ಶ ಲೇಔಟ್ ಅಂತ ಏನ್ ಕರಿತೀವಿ, ಅಲ್ಲಿಗೆ ಈ ಕಾರ್ ಹೋಗುತ್ತೆ. ಅದಾದ ನಂತರ ಅಲ್ಲಿಗೆ ಹೋಗೋಷ್ಟರಲ್ಲಿ 11 ಗಂಟೆ 25 ನಿಮಿಷ ಅಲ್ಲಿಗೆ ಹೋಗ್ತಾರೆ. ಕೆಲವು ಮಾತುಕತೆಯನ್ನ ನಡೆಸ್ತಾರೆ. ಹೇಗೆ ನಾನು ಚಿನ್ನವನ್ನ ಕೊಡ್ತೀನಿ ನೋಡಿ, ಹೀಗೆ ಹಿಂಗ್ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ಹೇಳಿ ಸುಮಾರು ಒಂದು 10 ರಿಂದ 15 ನಿಮಿಷವನ್ನ ಕಾಲ ಕಳೀತಾರೆ. ಅದಾದ ನಂತರ ಮಧ್ಯಾಹ್ನ ಸುಮಾರು 12 ಗಂಟೆಯಲ್ಲಿ ಒಂದು ಸಬ್ ರಿಜಿಸ್ಟರ್ ಆಫೀಸ್ ಹತ್ರ, ಹಳೆಯ ಸಬ್ ರಿಜಿಸ್ಟರ್ ಆಫೀಸ್ ಬಸವೇಶ್ವರ ನಗರ ಹಳೆಯ ಸಬ್ ರಿಜಿಸ್ಟರ್ ಆಫೀಸ್ ಏನಿದೆ ಅಲ್ಲಿ ಕಾರಲ್ಲಿ ಮಾತನಾಡ್ಕೊಂಡು ಹೋಗ್ಬೇಕಾದ್ರೆ ಆ ಕಾರ್ ಒಂದು ಕಡೆ ಪಾರ್ಕ್ ಹತ್ರ ಲೆಫ್ಟ್ ಅಲ್ಲಿ ಹಾಕ್ತಾರೆ. ಅದಾದ ನಂತರ 4 ರಿಂದ 5 ಜನ ಬೈಕ್ಗಳಲ್ಲಿ ಬರ್ತಾರೆ. ಬೈಕ್ಗಳಲ್ಲಿ ಬಂದು ಏಕಾಏಕಿ ಸಾಕೇತನ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಾದ್ಮೇಲೆ ಆತನ ಬಳಿ ಇರ್ತಕ್ಕಂಥ ಸುಮಾರು 80 ಲಕ್ಷ ರೂಪಾಯಿ ಕ್ಯಾಶ್ ಅನ್ನ ಕಿತ್ಕೊಂಡು ಹೋಗ್ತಾರೆ. ಹೋಗ್ಬೇಕಾದ್ರೆ ಆ ದಾಳಿ ವೇಳೆಯಲ್ಲಿ ಈತ ಏನೊಂದು ಮೊಹಮ್ಮದ್ ಏನಿರ್ತಾನೆ A1 ಆರೋಪಿ, ಆತನನ್ನ ಸಹ ಒಂದು ಹಿಡಿಯಕ್ಕೆ ಟ್ರೈ ಮಾಡ್ತಾರೆ, ಆಗೋದಿಲ್ಲ. ಜೊತೆಗೆ ಈತನ ಸ್ನೇಹಿತರ ಬಳಿ ಒಂದು ಇಮ್ರಾನ್ ಪಾಷಾ ಅಂತ ಹೇಳಿ, ಜೊತೆಗೆ ಮೊಹಮ್ಮದ್ ಅಂದ್ರೆ ಸುಮಾರು 8 ರಿಂದ 9 ಜನ ಹುಡುಗರು ಈತನನ್ನ ಹೊಡೆದು ಲಾಂಗ್ಗಳಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡ್ತಾರೆ. ನಂತರ ಯಾರು ರಾಜಾಜಿನಗರ ಹತ್ರ ಬರಕ್ ಹೇಳ್ತಾರೆ ಮೊಹಮ್ಮದ್ ಅಂತ ಏನ್ ಹೇಳಿ, ಆತನು ಕೂಡ ಇರೋದಿಲ್ಲ. ನಂತರ ಅಲ್ಲಿಂದ ನೇರವಾಗಿ ಬಸವೇಶ್ವರ ನಗರ ಅಂದ್ರೆ ಪೊಲೀಸ್ ಠಾಣೆಯ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಅದಾದ ನಂತರ ಅಲ್ಲೊಂದು ಕ್ಲಿನಿಕಲ್ ಇರುತ್ತೆ. ಆ ಕ್ಲಿನಿಕ್ ಹತ್ರ ಹೋಗಿ ಒಂದು ವಿಚಾರಣೆ ಮಾಡ್ತಾರೆ. ಅಂದ್ರೆ ನನಗೆ ಈ ತರ ಆಗೋಗಿದೆ ಅಂತ, ಡಾಕ್ಟರ್ ಇರೋದಿಲ್ಲ. ನಂತರ ಆತನೇ ಖುದ್ದಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾಹಿತಿಯನ್ನ ನೀಡಿ ಅಲ್ಲಿಂದ ಖಾಸಗಿ ಆಸ್ಪತ್ರೆಗೆ ಕೂಡ ಚಿಕಿತ್ಸೆ ಪಡಿತಾ ಇರ್ತಕ್ಕಂಥ. ಏನೋ ಗಲಾಟೆ ಆಯ್ತಂತೆ. ಆಮೇಲೆ ಪಾರ್ಟಿ ಏನೋ ಮಚ್ಚಲ್ಲಿ ಹೊಡೆದಾರ ಅಂತೇಳಿ ಹಿಂಗ್ ಕೈಲಿ ಹಿಡ್ಕೊಂಡು ಬಂದು ಇಲ್ಲಿಗೆ ಕೇಳಿ ಆಮೇಲೆ ಕಾಡ್ ರೋಡ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರು ಸರ್. ಒಬ್ಬನೇ ಬಂದಿದ್ದ ಸರ್? ಒಬ್ರೇ ಬಂದಿದ್ರು. ಹಾಸ್ಪಿಟಲ್ ಇಲ್ಲ, ನಮ್ ಡಾಕ್ಟರ್ ಇರ್ಲಿಲ್ಲ, ಹಂಗಾಗಿ ಕಾಡ್ ರೋಡ್ಗೆ ರೆಫರ್ ಮಾಡಿದೆ ನಾನು. ಏನ್ ಕೇಳಿಲ್ಲ ಸರ್, ಮಚ್ಚಲ್ಲಿ ಹೊಡೆದಿದ್ರು, ಹಿಂಗ್ ಹಿಡ್ಕೊಂಡಿದ್ದ ಅವನಷ್ಟೇ. ಹಿಡ್ಕೊಂಡಿದ್ರು ಆ ಕಡೆ ಹೋಗ್ತಿದ್ರು. ಮಧ್ಯಾಹ್ನ 12:30 ಅಷ್ಟು, 12 ಕಾಲ್
ಸದ್ಯಕ್ಕೆ ಬಸವೇಶ್ವರ ನಗರ ಪೊಲೀಸರು ಈ ಕೃತ್ಯವನ್ನು ಎಸಗಿದಂತ ಆದ ಮೇಲೆ ಒಂದು ಸಿಸಿಟಿವಿಯನ್ನ ಪರಿಶೀಲನೆ ಮಾಡ್ತಾರೆ. ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿ ಕ್ಯಾಶ್ ಅನ್ನು ಕೂಡ ಈಗಾಗಲೇ ಸ್ವಲ್ಪ ಕ್ಯಾಶ್ ಅನ್ನು ಕೂಡ ರಿಕವರಿ ಮಾಡಿರ್ತಕ್ಕಂಥದ್ದು. ಸುಮಾರು 7 ರಿಂದ 8 ಜನ ಆರೋಪಿಗಳನ್ನ ಈಗಾಗಲೇ ಬಂಧಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಪ್ರಕರಣ ತನಿಖೆಗೊಂಡ ಪೊಲೀಸರು ಇನ್ನೂ ಕೆಲವು ವಿಚಾರಣೆಯನ್ನ ಆರೋಪಿಗಳಿಗೆ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಬೆಂಗಳೂರು.